ಸ್ಯಾಂಡಲ್ವುಡ್ನ ತವರಿಗೆ ಬಾ ತಂಗಿ ಖ್ಯಾತಿಯ ರಾಧಿಕಾ ಕುಮಾರಸ್ವಾಮಿ ಸುಮಾರು 10 ವರ್ಷಗಳಿಂದ ಚಿತ್ರರಂಗಕ್ಕೆ ದೂರ ಸರಿದಿದ್ರು. ಈಗ ಮತ್ತೆ ನಟಿಯಾಗಿ ರೀ ಎಂಟ್ರಿ ಕೊಡುವ ಮೂಲಕ ಸರ್ಪ್ರೈಸ್ ನೀಡಿದ್ದ ರಾಧಿಕಾ ಮೊದಲ ಬಾರಿಗೆ ತಮ್ಮ ಮನಸ್ಸಿನಲ್ಲಿದ್ದ ಮಾತುಗಳನ್ನು ಮುಕ್ತವಾಗಿ ಹೇಳಿಕೊಂಡಿದ್ದಾರೆ. ನಾನು ಕೊನೆಯವರೆಗೂ ರಾಧಿಕಾ ಕುಮಾರಸ್ವಾಮಿಯಾಗಿಯೇ ಇರ್ತೇನೆ ಎಂದು ಹೇಳಿದ್ದಾರೆ. ತನಗೆ 3 ಮಕ್ಕಳಿಲ್ಲ, ಇರುವುದು ಒಬ್ಬಳೇ ಮಗಳು. ಬದುಕಿನ ಶೈಲಿ ಬದಲಾಗಿದೆಯಷ್ಟೇ. ನನ್ನ ಹೆಸರು ಮತ್ತು ವೃತ್ತಿಯಲ್ಲಿ ಯಾವುದೇ ರೀತಿಯ ಬದಲಾವಣೆಯಾಗಿಲ್ಲ. ಹಾಗೆ ನಾನು ನನಗೆ ಇಷ್ಟವಾಗುವ ರೀತಿಯಲ್ಲಿ ಬದುಕ್ತೇನೆ. ಚಿತ್ರರಂಗದಿಂದ ದೂರ ಸರಿಯುವುದಿಲ್ಲ. ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಸೇರುವ ಇಚ್ಛೆಯನ್ನು ಕೂಡ ಹೊಂದಿದ್ದೇನೆ. ತನ್ನ ಬಗ್ಗೆ 100 ಗಾಸಿಪ್ಗಳು ಕೇಳಿ ಬರ್ತಾ ಇವೆ, ಆದರೆ ಎಂದಿಗೂ ಅವುಗಳ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳಲ್ಲ ಎಂದು ಹೇಳಿದ್ದಾರೆ. ನನಗೆ ಈಗ ಒಳ್ಳೆಯ ಸಿನಿಮಾಗಳನ್ನು ಮಾಡಬೇಕು ಎಂಬ ಅಭಿಲಾಷೆ ಇದೆ. ಈ ವರ್ಷ ನನ್ನ ಬ್ಯಾನರ್ನಿಂದ ಒಂದು ಸಿನಿಮಾ ಬರಲಿದೆ. ಶರಪಂಜರದಲ್ಲಿ ಕಲ್ಪನಾ ರೀತಿಯ ಪಾತ್ರವನ್ನು ಮಾಡಬೇಕೆಂಬುದು ನನ್ನ ಆಸೆ ಎಂದು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ ರಾಧಿಕಾ ಕುಮಾರಸ್ವಾಮಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.